ನನಗೆ ಕೆಲವು ಅನ್ನಿಸ್ತೀಗ, ಫಾರ್ ಎಕ್ಸಾಂಪಲ್ ಮರ ಮಥಿನಿಸಿ ಕಿಚ್ಚು ಹುಟ್ಟುತ್ತದೆ, ಅದೇ ಥರ ಆತ್ಮ ಮಥಿನಿಸಿದರೆ ಜ್ಞಾನ ಹುಟ್ಟುತ್ತದೆ ಅಂತ ಒಂದು ಅರ್ಥಮಾಡಿ ವಚನ ಅಂತ ಹೇಳ್ತಾರೆ. ವಾಟ್ ಡಸ್ ಇಟ್ ಟೆಲ್? ಅಲ್ಲಿ ಎಷ್ಟೋ ವಚನಗಳು ಇದು ಕಾರಣ ಅಂತ ಬರ್ತದೆ, ವಚನಗಳು ಹೇಳ್ತಾರೆ ಇದು ಕಾರಣ ಅಂತ ಹೇಳ್ತಾರೆ. ಅಂದರೆ ದೇ ಆರ್ ಟ್ರೈಂಗ್ ಟು ಪುಟ್ ಯು in the logical background. Don't accept just as a dictum of a god. They trying to drive home the logic in you. Think, look yourself whether it is true or not. ಮರ ಮಥಿನಿಸಿ ಬೆಂಕಿ ಹುಟ್ಟುತ್ತದೆ, ಆತ್ಮ ಮಥಿನಿಸಿಯಲ್ಲಿ ಜ್ಞಾನ ಹುಟ್ಟುತ್ತೆ. ಈ ಎಕ್ಸಾಂಪಲ್ ಹೆಂಗೆ ಕೊಡ್ತಾರೆ ನೋಡಿ. ಸೊ ಅಂದರೆ ಏನಾಗ್ತದೆ, ರೀಸನಿಂಗ್, ದೇ ಟ್ರೈಂಗ್ ಟು ಇನ್ಕಲ್ಕೇಟ್ ಲಾಟ್ ಆಫ್ ರೀಸನಿಂಗ್ ಇನ್ ಟು ದ ಪೀಪಲ್. ಸೊ ಇದೆ. ಈಗ ಮ್ಯಾಥಮೆಟಿಕಲ್ ಪಾಯಿಂಟ್ ತೊಗೊಂಡಾಗ ಈಗ ಕಬ್ಬುಣದಲ್ಲಿ ಪೌರುಷವು ಉಂಟೆ ಅಂತ ಕೇಳ್ತಾರೆ. ಈ ಕಬ್ಬುಣದ ಹಿಲ್ಲಿನಲ್ಲಿ ಪೌರುಷ ಇರೋಕ್ಕಾಗತ್ತೆ ಅಂತ. ಯಾಕಂದ್ರೆ ಪೌರುಷ ನಮ್ಮ ಒಂದು ಪರಂಪರೆ, ಪೌರುಷ ಟಚ್ ಆದರೆ ಅದು ಕಬ್ಬಣ ಇರಲ್ಲ, ಅದು ಬಂಗಾರ ಆಗ್ಬಿಡ್ತದೆ, ಇನ್ನೇನೋ ಆಗ್ಬೋದು. ಹೀಗೆ ಅದಕ್ಕೊಂದು ಇಷ್ಟೇ ಕಲ್ಲಿರ್ಬೋದು, ಪೌರುಷ ಇರ್ಬೋದು, ಅದು ಎಂಟೈರ್ ಐರನ್ ಹಿಲ್ಲನ್ನೇ ಟಚ್ ಮಾಡಿದ್ರೆ ಅದು ಬಂಗಾರ ಬರುತ್ತಾಗ್ತದೆ. ಇದು ಒಂದು ಪೌರಾಣಿಕ ಒಂದು ಎಕ್ಸಾಂಪಲ್ಸ್ ಇದೆ. ಅದು ವಾಟ್ ಇಟ್ ಶೋಸ್ ಈಸ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಪೌರುಷ ಇದ್ದರೆ ಕಬ್ಬಣ ಇರಲ್ಲ, ಕಬ್ಬಣ ಇದ್ದರೆ ಪೌರುಷ. ದಿಸ್ ಇಸ್ ಎ ಪ್ರಿನ್ಸಿಪಲ್ ಆಫ್ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ನೆಸ್. ಇಸ್ ಇಟ್ ನಾಟ್? ಡೋಂಟ್ ಯು ಥಿಂಕ್? There is no formal way of telling as a mathematical principle, but there was a logic of that built into the vachana. You must appreciate that. What they are trying to do, ಇದು ಇದ್ದರೆ ಇದು ಇರೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಒಬ್ಬ ಭಕ್ತನಲ್ಲಿ ಈ ಅನೇಕ ಏನು ನಮ್ಮ ಆಚಾರ ವಿಚಾರಗಳೆಲ್ಲ ಏನಿದೆ ಅದನ್ನಿದ್ದರೆ ಅವಾಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ವಚನ ಫಲ ಹೀಗೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ನೆಸ್ is built up into so many of things. This is the one dimension of mathematics, what they are talking into the vision. So we must take these aspects and tell our boys, it will tie home mathematics and artha, vachana artha both simultaneously. ಇನ್ನು ಮೇಲೆ ಎರಡನೇ ಟಾಪಿಕ್ ನೋಡಿ. ಅನದರ್ ಮಾಯಾ ಮಾಟ ಮತ್ತು ಶರಣ ಧರ್ಮ ಅಂತ ಇದೊಂದು ಟಾಪಿಕ್ ಕೊಟ್ಟಿದ್ದೆ. ಆಮೇಲೆ ವಚನ ಮತ್ತು ಸಾಮಾಜಿಕ ಆರೋಗ್ಯ ಇದೊಂದು ಟಾಪಿಕ್ ಕೊಟ್ಟಿದ್ದೆ. ಮಹಾತ್ಮ ಬಸವೇಶ್ವರ್ ಸ್ಟ್ರಾಟಜಿಸ್ಟ್ ಅಂತ ಒಂದು ಟಾಪಿಕ್ ಕೊಟ್ಟಿದ್ದೆ. ಬಿಕಾಸ್ ಐ ಆಮ್ ಲುಕಿಂಗ್ ಬಸವೇಶ್ವರ ಮಂತ್ರ ಪುರುಷನಾದ ಆ ಮಾತು ಬೇರೆ, ಬಟ್ ಹಿ ಲಿವ್ಡ್ ಇನ್ ಫ್ಲೆಶ್ ಅಂಡ್ ಬ್ಲಡ್ ಲೈಕ್ ಅಸ್. ಓಕೆ, ಬಟ್ ವಿ ಮಸ್ಟ್ ಸಿ ಹಿ ವಾಸ್ ಎ ಪ್ರೈಮ್ ಮಿನಿಸ್ಟರ್. And he, of course, what work he has done is unimaginable. Doesn't even occur to our mind. And then why can't we see him as a god of management? I want to create an icon. You have created an icon as a bhakti, as an icon as a social reformer. Okay? An icon as a revolutionist. But I want to create Basavan as an icon, as a management expert. It is very difficult. In today's management, you cannot think. ಒಬ್ಬ ಅರಸನ ಕೈ ಕೆಳಗಿದ್ದು ಕಾನೂನುಗಳನ್ನು ಮಾಡದೇನೆ ಅದೇ ಒಂದು ಕಟಿಬದ್ಧಲಿದ್ದು ಬೇರೆ ತತ್ವಗಳನ್ನು ನಡೆಸಿ ಅದನ್ನು ಸಮಾಜವನ್ನು ಟೋಟಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು 100% ರೈಸ್ ಮಾಡಬೇಕಾದ್ರೆ ಇದು ಸಾಮಾನ್ಯದ ಕೆಲಸ. ಮೊದಲಿಗೆ ಹೇಳ್ತಾನೆ ಎಲ್ಲರೂ ದಾಸೋಹ ಮಾಡ್ಬೇಕಂತ ಬೇಡುವರೇ ಜಾಸ್ತಿ ಇದ್ದರು. ಮೇ ಬಿ ಅಟ್ ದ ಎಂಡ್ ಆಫ್ ಹಿಸ್ ಲೈಫ್ ಈ ಸೇಜ್ ಬೇಡುವರಿಲ್ಲದೆ ಬಡವನಾದನಯ್ಯ ಅಂತ ಹೇಳ್ತಾರೆ. ಟೋಟಲ್ ಪ್ರೊಡಕ್ಟಿವಿಟಿ ಆಫ್ ದಿ ಹೋಲ್ ಕಂಟ್ರಿ ವಾಟ್ ಹಿ ವಾಸ್ ಮ್ಯಾನೇಜಿಂಗ್ ಇಸ್ ರೀಚ್ ಟು ದ ಮ್ಯಾಕ್ಸಿಮಮ್ ಪೀಕ್. ದೇರ್ ಇಸ್ ನೋ ಪರ್ಸನ್ ಟು ಬ್ಯಾಕ್ ವಾಸ್. ಸಮೃದ್ಧಿ ಎಲ್ಲ ಕಡೆ ತುಳುಕ್ತಾ ಇತ್ತು. Why can't our people will tell these things to our younger generation? The core of the Sarana movement is to increase productivity, kayaka productivity, and unification of the people, samajika drushti, equality.
identity there. And sex differences, it is not there. All are equal. But they put one rider. ಇಲ್ಲಿ ಥರ ಅಲ್ಲ, ಈಕ್ವಲ್ ಅಂದ ತಕ್ಷಣ ಮನಸ್ಸಿಗೆ ಬಂದಂಗೆ ಮಾಡೋದಲ್ಲ. ಸತಿಪತ್ತಿಗಳ ಒಂದಾದ ಭಕ್ತಿ ಹಿತಭಕ್ತಿ ತುಂಬಿಸುತ್ತದೆ. ಒಂದು ರೈಡರ್ ಹಾಕ್ತಾರಲ್ಲಿ. Today's independence is different, but what's these are certain things. I wanted to bring the people into my logical place. Project Basavana as a guru, management guru. This is one I wanted to make an attempt. ಈ ಸೆಮಿನಾರ್ನಲ್ಲಿ ಕೆಲವು ಪೇಪರ್ ಬಂದವ. I want to take it further. Another one is Basavana is a guru of the chartered accountant. He was a finance minister. He was able to manage finance the whole country better without a single spot. Yes, sir. In your very first slide, the third sentence that you spoke about, that right northwest, right to the can you talk about that? Okay. I will complete my answer. Okay, ಇದೇ ಥರ I went through it, then it became so difficult for estimate ಮಾಡೋದು 6 ಲಕ್ಷ ಬಂತು. ಎಲ್ಲ ಮಾಡಬೇಕಾದ್ರೆ ನನಗೆ ಸಾಧ್ಯ ಆಯಿತು. ನಾನು ರಿಟೈರ್ಮೆಂಟ್ ಫಂಡಲ್ಲಿ ರಿಟೈರ್ಮೆಂಟ್ ಆಮೇಲೆ ನಾನು ತಿರುಗಾಡಬೇಕಾಗುತ್ತೆ. ಅವ್ರಿಗೆ ಕೈಕಾಲು ಬೆಳಕೊಂಡು ಭಾಳ ಕಷ್ಟ ಆಯಿತು. ಕೊನೆಗೆ ನನ್ನ ಕ್ಲಾಸ್ಮೇಟ್ ಇದ್ದ ಶ್ರೀನಿವಾಸ್ ಸೈದಾಪುರ್, ವೈಸ್ ಚಾನ್ಸಲರ್ ಕರ್ನಾಟಕ ಯೂನಿವರ್ಸಿಟಿ, ಅವ್ನು ಕೇಳ್ಕೊಂಡು ಏನಾರು ಮಾಡ್ತಾರೆ ಹೆಲ್ಪ್ ಮಾಡಿ ಎಲ್ಲ ಸರ್ಕಾರ ಕೊಟ್ಬಿಟ್ಟಿದ್ದು ಆಗಿದೆ. ಮೊದಲೇ ಬರ್ತೀನಿ, ಧಾರವಾಡದಲ್ಲೇ ಮಾಡ್ತೀನಿ ಅಂತಾರೆ ಬಂದಿದ್ದೆ. ಬಿಕಾಸ್ ಅಲ್ಲಿ ಬಸವ ಮಂಟಪ ಇದೆ. ಮುರುಗೋಡು ಮಾನ್ಸ್ಗಳು ಗಣೇಶರು ಕೊಟ್ಟಿದ್ದರು. ಬಸವೇಶ್ವರ ಪೀಠ ಅಂತಿದೆ ಕನ್ನಡ ಡಿಪಾರ್ಟ್ಮೆಂಟ್. ಅವರು ಅವ್ರಿಗೆ ಮಾರ್ಕ್ ಮಾಡಿ ಇನ್ನು ಅವ್ರ ಜೊತೆಗೆ ಮಾಡ್ಕೊಳ್ಳಿ ಅಂತಂದರು. ಅವ್ರಿಗೆ ಹೇಳಿದ್ದೇನಪ್ಪ ನನ್ನ ಫ್ರೆಂಡು, ನೋಡಪ್ಪ ಯಾವುದೇ ಚೆಕ್ ಬಂದು ಸೈನ್ ಮಾಡ್ತೀನಿ, ಕೆಲಸ ಮಾಡೋರು ಮಾತ್ರ ನೀನೇ ಹುಡುಕು ಅಂತ. ಯೂನಿವರ್ಸಿಟಿಯಾಗಿ ಯಾರೂ ಕೆಲಸ ಮಾಡಲ್ಲ, ಇರೋದೇ ಕೆಲಸ ಮಾಡಲ್ಲ, ಹೆಚ್ಚಿನ ಕೆಲಸ ಮಾಡೋದಿಲ್ಲ. ಅದು ಏನಾರ ಮಾಡ್ಕೊಂಡು ನೀನೇ ಮಾಡ್ಕೊಳ್ಳಪ್ಪ ಅಂತ. ಅಲ್ಲಿ ಡಿಪಾರ್ಟ್ಮೆಂಟಿಗೆ ಬರೋದ್ರು, ಅದು ಹೋಯ್ತಲ್ಲ ಸರ್. ಅಂದರೆ ನಾನು ಅದೃಷ್ಟಕ್ಕೆ ಸೌದತ್ತಿಯವರು ಕೂಡ ಆ ಕಮಿಟಿನಲ್ಲಿದ್ದಾರೆ, ಈ ಬಸವರಾಜ ಕಮಿಟಿನಲ್ಲಿ. ಹಾಗೆ ಒಂದೆರಡು ಮೀಟಿಂಗ್ ಆಯಿತು, ರಥ ಮುಂದಕ್ಕೆ ಹೋಗಲಿಲ್ಲ, ಭಾಳ ಅಡೆತಡೆ ಆಯಿತು. ಕೊನೆಗೆ ಸ್ಟ್ರಾಂಗ್ ಏನು ತೊಗೊಂಡೆ, ಮನಸ್ಸಿಗೆ ಕೋಪ ಆದರೂ ಪರವಾಗಿಲ್ಲ ಅಂತ. ಐದರ್ ಯು ಡೂ ಆರ್ ಡಿಕ್ಲೇರ್ ಯು ಡೋಂಟ್ ಡೂ. ಡಿ ಸಿ ಡೇಟ್ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಈ ಪೋಸ್ಟ್ ಮಟ್ಟ ಸಾಹಿತಿಗಳು ಇದ್ದವರೆಲ್ಲ ಸಾಹಿತಿಗಳು ಏನೂ ಇಲ್ಲ. ಕೊನೆಗೆ ಒಂದು ಡೇಟ್ ಫಿಕ್ಸ್ ಆಯಿತು, ಸೆಮಿನಾರ್ ಆಯಿತು. ಸೆಮಿನಾರ್ 300 ಜನಗಳು 2 ದಿವಸ ಪಾರ್ಟಿಸಿಪೇಟ್ ಮಾಡಿದ್ರು. ಸುಮಾರು 37 ಪೇಪರ್ ಬಂದಿದೆ. ಆಸ್ಟ್ರೇಲಿಯನ್ ಪೇಪರ್ ಬಂದಿದೆ. ಇವರು ನಮ್ಮ ಗಿರಿಜಾದೇವಿ ಭರಮರೆಡ್ಡಿ ಅವರೊಂದು ಪೇಪರ್ ಮೆಲ್ಬೋರ್ನಲ್ಲಿ ಇರ್ತಾಳೆ, 4ನೇ ಕ್ಲಾಸ್ ಬಿಟ್ಟು ಅವಳು ಪ್ರಿಂಟ್ ಆಗಿದೆ. MSc PhD ಸೋಷಾಲಜಿ ಬರೆದವ್ರು ನಾವು ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ, ಅವಳ ಆರ್ಟಿಕಲ್ ಪ್ರಿಂಟ್. ಅಮೇರಿಕಾದೊಂದು ಕೆಲವು ಪೇಪರ್ ಬಂದು ಇಂಗ್ಲೀಷ್ನಲ್ಲಿ ಬಂದದ್ದು ಪ್ರಿಂಟ್ ಮಾಡಲ್ಲ. ಆ್ಯಂಡ್ ಮರಾಠಿನಲ್ಲಿ ಸೆಲೆಕ್ಟ್ ಕೊಟ್ಟೆ, ಮರಾಠಿನಲ್ಲಿ 3 ಪೇಪರ್ ಬಂದವರು ಪ್ರಿಂಟ್ ಮಾಡಿದೆ, ಬರೀ ಕನ್ನಡದ ಮಾತ್ರ ಮಾಡಿದೆ. BC told in inauguration the printing expenditure will be borne by the university. ಕೊನೆಗೆ ಏನಾಯ್ತು ಅಂದರೆ ಯೂನಿವರ್ಸಿಟಿ ನಮ್ಮ ದುಡ್ಡು ಮತ್ತು ಯೂನಿವರ್ಸಿಟಿ ಗೇವ್ ಅಕೊಮಡೇಷನ್ ಆ್ಯಂಡ್ ಫೆಸಿಲಿಟಿ ಹಾಲ್ ಆ್ಯಂಡ್ ಎಕ್ಸೆಟ್ರಾ. ಮೈನ್ ವಾಸ್ ಅ ರನ್ನಿಂಗ್ ಎಕ್ಸ್ಪೆಂಡಿಚರ್. ಚಿತ್ರದುರ್ಗ ಸ್ವಾಮಿಗಳಿಂದ ಊಟ 2 ದಿವಸ ಊಟ ತಿಂದೆ. ಹೀಗಾಗಿ ಸೆಮಿನಾರ್ ಕಂಪ್ಲೀಟ್ ಆಯಿತು. 2 ವರ್ಷ ಆದಮೇಲೆ ಅದನ್ನು ಕಂಪೈಲ್ ಮಾಡಿದ್ದಾರೆ ಇವರು ವೀರಣ್ಣರಾಜು. ಈ ವಾಸ್ ಎ ಕೋಆರ್ಡಿನೇಟರ್ ಆಫ್ ದಿಸ್ ಬಸವಪೀಠ ಮಾಡಿ ನಮ್ಮನ್ನು ಮೂಲಕ ತಳ್ಳಿ ಒಂದು ಸ್ವಲ್ಪ 3 ಪ್ಯಾರಾ ಬರ್ತಾರೆ ಹೊರಗಡೆ. ಹಿಂಗೆ ಆಗ್ತವೆ, ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಟು ಗ್ರೋ ಇಟ್ ಹಸ್ ಕಮ್ ಇನ್ ಟು ದಿಸ್ ಫಾರ್ಮ್. ವಚನಗಳಲ್ಲಿ ಇಟ್ ಈಸ್ ಮೈ ಫಸ್ಟ್ ಅಟೆಂಪ್ಟ್. ಸೆಕೆಂಡ್ ಅಟೆಂಪ್ಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಬೀದರ್. ಟಾಕ್ಸ್ ಆರ್ ಗೋಯಿಂಗ್ ಆನ್ ಮೋಸ್ಟ್ಲಿ the end of coming June or July. We will have another seminar on this topic. This is how I think it is okay. So, but disturbance ಆಯಿತು ಮಧ್ಯದಲ್ಲಿ, otherwise we lost the chronology of talking. But by and large, it's always one paper at least.
ಇನ್ನೊಂದು ಪಾಯಿಂಟ್ ಮರ್ತೋದೆ ನಿಮ್ಗೆ ಹೇಳೋಕ್ಕೆ. ನಾವು ಕೈಲ್ ಅಟೆನ್ಷನ್ 1 or 2 minutes. ಸೆಮಿನಾರ್ ಆದಮೇಲೆ ಅನೇಕ ಜನ ಎಲ್ಲರೂ ಸೆಮಿನಾರ್ ಬಂದವರೆಲ್ಲ ಪ್ರೊಫೆಸರ್ಸ್ ರಿಟೈರ್ಡ್ ಆದರು, 40 ವರ್ಷ ಟೀಚಿಂಗ್ನಲ್ಲಿ ಎಕ್ಸ್ಪೀರಿಯನ್ಸ್ ಆದವರು. ಅವರು ಬಂದರು, ಪೇಪರ್ಸ್ ಎಲ್ಲ ಕೊಟ್ಟಿದ್ದಾರೆ. ವೆರಿ ಗುಡ್ ಪೇಪರ್ಸ್ ಆಲ್ ಆಫ್ ದೆಮ್. ಯು ಕ್ಯಾನ್ ಗೋ ಥ್ರೂ ಇಟ್. ಐ ವಾಂಟ್ ಓನ್ಲಿ ಒನ್ ಬುಕ್. ಐ ವಿಲ್ ಗಿವ್ ಟು ದಿ ಸಮಿತಿ. ಯು ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್. ಓಕೆ. Now afterwards I got collected certain feedback from the paper presenter, selected paper. ಏನು ಅವರ ಅಭಿಪ್ರಾಯ ಇದೆ ಅಂತ ನಾನು ಮುಂದಿನಿಗೆ ಏನು ಕೆಲಸ ಮಾಡಬೇಕು ಅದು ಜಸ್ಟ್ ನಿಮಗೆ ತೋರಿಸ್ತೇನೆ. I asked 3 questions to them. Personal impressions ಹೇಳಿ, identify areas, topics for research, the second question, and suggestions, action plans, working groups, etc. 3 questions ಅವರಿಗೆ ನಾನು ಲೆಟರ್ನಲ್ಲಿ ಬರೆದು ಕಳಿಸಿದ್ದೆ. ಇದನ್ನು 3 ಬೇಸ್ ಇಟ್ಟುಕೊಂಡು ಅವರು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸ್ಯಾಂಪಲ್ ಸೈಜ್ ಇಸ್ 18 people. 18 out of those selected were top scientists are there. ಅವರಿಗೆ ಸೊ ಅದರ ಇಂಪ್ರೆಷನ್ಸ್ ಏನಪ್ಪ ಹೇಳಿದ್ದಾನೆ, ಜಸ್ಟ್ ಗೋ ಥ್ರೂ ಇಟ್. Sankirna was a success, a maiden effort, so well done. Compliments to one and all those involved. A choice of seminar title is wholeheartedly supported. This seminar brought together many scholars in the field of science for a purpose. Presentations were rich in knowledge. A good beginning and made in a right direction. Preparation are more detailed. Physical arrangements were good. Subject areas concerned more adequately. There was no time for interaction. Such events should be annual feature. And you see the 13th point, number 13. No university has arranged such seminar on Vachana and science so far. The number of speakers had been proved and a synopsis had been obtained in the review before.